ಶಿವಾಚಾರ್ಯ ಪಾದ ಪದ್ಮಗಳಿಗೆ ಪಡಮಟ್ಟು ಇವತ್ತ ಹಡಗಾಪುರದ ಶಿವಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಶ್ರೀ ಚಾನಲ್ದವರು ಬಂದು ಮಕರ ಸಂಕ್ರಮಣದ ಒಂದು ಶುಭ ಆಶೀರ್ವಾದದೊಂದಿಗೆ ಶ್ರೀಗಳ ಒಂದು ಸಕಲ ಸದ್ಭಕ್ತರಿಗೆ ಏನಂತಂದ್ರೆ ಆಶೀರ್ವಾದ ಆಗಲಿ ಅನ್ನುವ ದೃಷ್ಟಿಯಿಂದ ಈ ಮಕರ ಸಂಕ್ರಮಣ ಹಬ್ಬದ ಸಮೃದ್ಧಿಯ ಹಬ್ಬ, ಇದು ಸುಗ್ಗಿಯ ಹಬ್ಬ. ರೈತರ ಫಸಲನ್ನ ಬೆಳೆದು ಪೂಜಿಸುವ, ಸಂಭ್ರಮಿಸಿ ಎತ್ತುಗಳನ್ನ ಕಿಚ್ಚು ಹಾಯಿಸಿ ಹೊಸ ಬೆಳೆಯ ತಿನ್ನಿಸುವ ಮೂಲಕ ಸಂಭ್ರಮ ಸಡಗರದಲ್ಲಿ ಎಳ್ಳು ಬೆಲ್ಲವನ್ನ ಹಂಚಿ ಒಂದು ತಿಂದು ಒಳ್ಳೆಯ ಮಾತಾಡಿ ಸ್ನೇಹ ಸಂಬಂಧವನ್ನು ಹೆಳೆಯುವ ಈ ಹಬ್ಬ ಜನಸಾಮಾನ್ಯರ ಸಂಸ್ಕೃತಿಯ ಹಬ್ಬವಾಗಿದೆ. ಅದಕ್ಕೆ ನಮ್ಮ ಹೆಡಗಾಪುರ ಮಠಕ್ಕೆ ಬಂದು ಶ್ರೀ ಚಾನಲ್ದವರು ನಮ್ಮ ಶ್ರೀಗಳ ಒಂದು ಆಶೀರ್ವಾದವನ್ನು ಪಡೆದು ಶ್ರೀ ಮಠದ ವತಿಯಿಂದ ಎಲ್ಲಾ ಸದ್ಭಕ್ತರಿಗೂ ನಾಡಿನಾದ್ಯಂತ ಎಲ್ಲರಿಗೂ ಆ ಭಗವಂತನ ಕೃಪೆ ಆಗಲಿ ಅಂತ ಹಾರೈಸಿದ್ದಕ್ಕೆ ನಾನು ಈ ವರದಿಯನ್ನ ಸಲ್ಲಿಸುವ. ನನ್ನ ಹೆಸರು ಶ್ರೀ ಶಿವಕಾಂತ ಮಠಪತಿ ಹೆಡಗಾಪುರ. ಈ ಒಂದು ಶ್ರೀ ಚಾನಲ್ವರಿಗೆ ಹಾರೈಸ್ತಾ ಇದ್ದೇನೆ. ಶೋಭನಾಮ ಸಂವತ್ಸರದ 2024ನೇ ವರುಷದ ಇಸ್ವಿಯ ಈ ವರ್ಷದಲ್ಲಿ ಬರುವ ಮಕರ ಸಂಕ್ರಮಣ ಎಲ್ಲರಿಗೂ ದನ, ಕರು, ಪಶು, ಪಕ್ಷಿ, ಮನುಷ್ಯರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕರುಣಿಸಿ, ಸುಖ ಶಾಂತಿ ಸಮಾಧಾನ ಕರುಣಿಸಿ, ಸರ್ವರಿಗೂ ಆನಂದ ಜೀವನ ನಡೆಸಲಿ ಅಂತಕೊಂಡು ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಮಕರ ಸಂಕ್ರಾಂತಿಯ ಶುಭ ಸಂದೇಶಗಳನ್ನು ನಾನು ಸರ್ವರಿಗೂ ಆಗಲೆಂದು ಪ್ರಾರ್ಥಿಸುತ್ತೇನೆ. 2024ನೇ ವರ್ಷದ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಈ ಎಲ್ಲ ನಾಡಿನ ಜನತೆಗೆ, ಭಕ್ತರಿಗೆ ಶುಭ ಕೋರುತ್ತಾ ಶ್ರೀ ಹಡಗಾಪುರ ಶಿವಲಿಂಗೇಶ್ವರ ಸಂಸ್ಥಾನ ಮಠ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಹಾಗೂ ಈ ಶ್ರೀ ಚಾನಲ್ ಸಂಘಟಕರಿಗೂ ವಾಹಿನಿಯವರಿಗೂ ಈ ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೋರುತ್ತಾ ಈ ಶ್ರೀ ವಾಹಿನಿಯು ನಾಡಿನಾದ್ಯಂತ ಪಸರಿಸಲಿ, ತನ್ನ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.